ಜೈ ಗುರುದೇವ್. ನಾನು ವಿಮಲಾ ಅಂತ ವೃತ್ತಿಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈ ಕಾಯಕಲ್ಪ ಕ್ರಿಯೆಗೆ ಸೇರ್ಕೊಳ್ಳೋದಕ್ಕಿಂತ ಮುಂಚೆ ಹಲವಾರು ಯೋಗ ತರಗತಿಗಳನ್ನು ಅಟೆಂಡ್ ಮಾಡಿದ್ದೀನಿ. ಇದಕ್ಕೆ ಮುಂಚೆ ನಾನು ಫಸ್ಟು ಯೋಗ ಪ್ರಾಣಾಯಾಮ ಅನ್ನೋ ಅರ್ಥ ತಿಳ್ಕೊಂಡಿದ್ದೇನೆ SSYಯಿಂದ. ಒಂದು ಸರಿ ನನಗೆ ಅದು ಇಸ್ವಿ ಎಲ್ಲ ನೆನಪಿಲ್ಲ, ಮೋಸ್ಟ್ಲಿ 1994-95 ಆ ಥರ ಇರಬೇಕು. ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಪ್ರಭಾಕರ್ ಗುರೂಜಿ ಅವರನ್ನು ಕರೆಸಿದ್ರು. ಆ ಟೈಮಲ್ಲಿ ಸುಮಾರು ಬ್ಯಾಚಸನ್ನು ಮಾಡಿ AMCಯನ್ನು ಮಾಡಿ ನಮಗೆ ಸಿದ್ಧಿ ಸಮಾಧಿ ಯೋಗದ ಪ್ರಾಣಾಯಾಮ ಮತ್ತು ಯೋಗ ತರಗತಿಗಳನ್ನು ನಡೆಸಿದ್ರು. ಆ ಟೈಮಲ್ಲಿ ನಾನು ಜಾಯಿನ್ ಆದವಳು. ಅದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ನನಗೆ ಜ್ಞಾನ ಸಿಕ್ತು ಅಂತಂದರೆ, ನಿಜವಾಗ್ಲೂ ಕೂಡ ನನಗೆ ಪ್ರಾಣಾಯಾಮದಲ್ಲಿ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆಯಾ ಅಂತ ಗೊತ್ತಾಗಿದ್ದೇ ನನಗೆ ಸಿದ್ಧ ಸಮಾಧಿ ಯೋಗದಿಂದ. ಆ ಸಿದ್ಧ ಸಮಾಧಿ ಯೋಗದ ಇನ್ನೊಂದು ಬ್ರ್ಯಾಂಚ್ ಆಗಿರ್ತಕ್ಕಂಥ ಕಾಯಕಲ್ಪ, ಇದರ ಒಂದು ಪರಿಚಯ ನನಗಿರಲಿಲ್ಲ. ರಜನಿಕಾಂತ್ ನಮ್ಮ ಭಾವನ ಮಗ, ಅವನು ನನಗೆ ನೀವು ಸೇರ್ಕೊಳ್ಳಿ ಚೆನ್ನಾಗಾಗುತ್ತೆ. ನನಗೆ ಸ್ವಲ್ಪ ಕಾಲು ನೋವು ಸೊಂಟ ನೋವು ಎಲ್ಲ ಇರ್ತಿತ್ತು. ಎಲ್ಲ ಚೆನ್ನಾಗಾಗುತ್ತಕ್ಕ, ತುಂಬ ಚೆನ್ನಾಗಾಗ್ತೀರಾ, ನಿಮಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ, ಜಾಯಿನ್ ಆಗಿ ನೀವು ಅಂತ ಹೇಳ್ದಾಗ ನನಗೆ ಅನ್ನಿಸ್ತಿತ್ತು, 4 ಗಂಟೆಯಿಂದ 8 ಗಂಟೆವರೆಗಲ್ವಾ ಈಗ ಮಾಡ್ತಾ ಇದ್ದೀನಲ್ಲ ಯೋಗ, ಅದಕ್ಕಿಂತ ಇದೇನು ಮಹಾ ಬೇರೆ ಇರುತ್ತೆ ಅನ್ನೋ ಇದಕ್ಕೆ ನಾನು ಸುಮ್ಮನೆ ಹೇಳ್ತಾರೆ ಎಲ್ಲೂ ಜಾಯಿನ್ ಆದವರು ಅಂತೇಳಿ, ಇಲ್ಲ ನಾನು ಜಾಯಿನ್ ಆಗಲ್ಲ, ನನಗೆ 4 ಗಂಟೆಗೆ ಎದ್ದು ಮಾಡಿದರೆ ಮತ್ತು ಸ್ಕೂಲಲ್ಲಿ ನಿದ್ದೆ ಬರುತ್ತೆ, ಆ ಥರ ಎಲ್ಲ ನಾನು ಒಂದು ಮಿಸ್ಕನ್ಸೆಪ್ಷನ್ಸನ್ನು ಇಟ್ಕೊಂಡ್ಬಿಟ್ಟು ಆಗಲ್ಲ ಬಿಡು, ನನಗಾಗೋದೇ ಇಲ್ಲ ಮಾಡೋಕ್ಕೆ ಅಂತ ಹೇಳಿದೆ. ತುಂಬ ಬಲವಂತ ಮಾಡಿದ್ದಕ್ಕೆ ಆಯಿತು ನೋಡೇ ಬಿಡೋಣ ಅಂತೇಳ್ಬಿಟ್ಟು ನಾನು ಜಾಯಿನ್ ಆದೆ. ಜಾಯಿನ್ ಆಗಿ ಮೊದಲೇ ದಿನ ನಾನು 3:30ಗೆ ಎದ್ದು ಮಾಡುವಾಗ ನನಗೆ 3:30ಗೆ ಎದ್ದೇಳಬೇಕಾ ಅಂತ ಅನ್ನಿಸ್ತಿತ್ತು. ಆದರೆ ಅವತ್ತು ನಾನು 3:30ಗೆ ಎದ್ದು ನಮ್ಮ ರಾಜು ಗುರೂಜಿ ಅವರು ಏನು ಕಾಯಕಲ್ಪವನ್ನು ಮತ್ತು ನಿಂತ್ಕೊಂಡು ಮಾಡ್ತಕ್ಕಂಥ ಕಪಾಲಭಾತಿಯನ್ನು ಹೇಳ್ಕೊಟ್ರು. ಅಂದರೆ ನಮಗೆ ಎನರ್ಜಿಯನ್ನು ತುಂಬಿಕೊಳ್ತಕ್ಕಂಥ ಮೆಥಡನ್ನು ಏನು ಹೇಳ್ಕೊಟ್ರು ಅದನ್ನು ಮಾಡಿದ ಮೇಲೆ ನಿಜಕ್ಕೂ ನನಗೆ ಅನಿಸಿದ್ದು, ನಾನು ಇವತ್ತು 3:30ಗೆ ಎದ್ನಾ ಅಂತ. ಅವತ್ತು ಮಧ್ಯಾಹ್ನ ಆದರೂ ನಂಗೆ ಸುಸ್ತಾಗಲಿಲ್ಲ, ಸಂಜೆ ಆದರೂ ಸುಸ್ತಾಗಲಿಲ್ಲ. ರಾತ್ರಿ 10 ಗಂಟೆಗೂ ಕೂಡ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ಕೂಲಿಗೆ ಬೇಕಾಗಿರ್ತಕ್ಕಂಥ ನೋಟ್ಸನ್ನು ತಯಾರು ಮಾಡ್ಕೊಂಡು ಮಲಗಿದ್ದೀನಿ. ನನಗೆ ಅನ್ನಿಸ್ಲೇ ಇಲ್ಲ ಮಲಗಬೇಕು ಅಂತ. ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು, ಅಯ್ಯೋ ಇದರಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಲ್ವಾ, ನಾನು ಯಾಕೆ ಇದನ್ನು ಮೊದಲೇ ತಗೊಳ್ಳಿಲ್ಲ ಅಂತ ಅನ್ನಿಸ್ತು. ಆಮೇಲೆ ನೆಕ್ಸ್ಟ್ ಡೇನೂ ಕೂಡ ನಾನು 3:30ಗೆ ಎದ್ದರೆ ಆಗಲ್ಲ, ನಾನು ಇನ್ನು ಸ್ವಲ್ಪ ಬೇಗ ಎದ್ದು ಗುರೂಜಿ ಅಂದರೆ ಅಟೆಂಡ್ ಮಾಡೋ ಅಷ್ಟೊತ್ತಿಗೆ ನಾವೂ ಕುತ್ಕೊಂಡಿರಬೇಕು, ಅವ್ರು ನಮಗೋಸ್ಕರ ಕಾಯಬಾರ್ದು ಅನ್ನೋ ಉದ್ದೇಶಕ್ಕೆ 3:15ಗೆ ಎದ್ದೇಳೋದಕ್ಕೆ ಶುರು ಮಾಡಿದೆ. ನಿಜಕ್ಕೂ ಗುರೂಜಿ ಇವತ್ತಿನವರೆಗೂ ಕೂಡ ನನಗೆ 3:15